ನಮಸ್ತೆ ವ್ಯೂವರ್ಸ್, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವೀಕ್ಲಿ ಔಟ್ಲುಕ್ ವಿಡಿಯೋ ಅಲ್ಲಿ ಕಮಾಡಿಟೀಸು ಮತ್ತು ಸೆಕ್ಟರ್ ವೈಸು ಡಿಸ್ಕಷನ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಮಂಡೇ ಯಾವ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡ್ಬೋದು ನಿಫ್ಟಿಗೆ ಮತ್ತು ಬ್ಯಾಂಕ್ ನಿಫ್ಟಿಗೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಸೊ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ, ಮತ್ತು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಕೊಡ್ತಿಲ್ಲ. ಇಲ್ಲಿ ಯಾವುದೇ ಚಾರ್ಟ್ಸ್ ಇಲ್ಲ, ಅಂದರೆ ಯಾವುದೇ ಸೆಕ್ಟರ್ ಬಗ್ಗೆ ಡಿಸ್ಕಷನ್ ಆದರೂ ಇದು ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಲ್ಲ, ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಫಸ್ಟು ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೊಂಬರೋಣ. ಕ್ರೂಡ್ ಆಯಿಲು ಈ ವಾರದಲ್ಲಿ ಆಲ್ಮೋಸ್ಟ್ 10% ಪ್ಲಸ್ ಹೋಗಿತ್ತು. ಅದಾದಮೇಲೆ ಕ್ಲೋಸಿಂಗ್ ಬಂದುಬಿಟ್ಟು $71.5 ಆದರೆ ವೀಕ್ ಆನ್ ವೀಕ್ ಬೇಸಿಸಲ್ಲಿ +4.4% ಪಾಸಿಟಿವ್ ಕ್ಲೋಸ್ ಆಗಿದೆ. ಒಂದು ಬಂದುಬಿಟ್ಟು ಇದರಲ್ಲಿ ಏನಾಗಿದೆ ಅಂದರೆ ವೆಡ್ನೆಸ್ಡೇ ಯಾವಾಗ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಹಾಕಿದ್ರಲ್ವ, ಸೀಸ್ ಫೈರ್ ಇಸ್ ಓವರ್ ಅಂತ. ಸೊ ಇರಾನ್ ಸೀಸ್ ಫೈರ್ ಇಸ್ ಓವರ್ ಅಂತ ಯಾವಾಗ ಸ್ಟೇಟ್ಮೆಂಟ್ ಹಾಕಿದ್ರೋ ಆವಾಗ ಆವತ್ತು ಒಂದೇ ದಿನ ಸ್ಪೈಕ್ ಆಯಿತು, ಅಥವಾ 7-8% ಸ್ಪೈಕ್ ಆಯಿತು ಆವತ್ತು. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಸೇಯಿಂಗ್ ದಟ್ ಏನು ವಾರ್ ಏನು ನಡೆಯಲ್ಲ ಅಂತ. ಸೊ ತಿರ್ಗಾ ಕೂಲ್ ಆಫ್ ಆಯಿತು ಅದರ ಎಫೆಕ್ಟ್ಸು. ಸೊ ಇದು ಇನ್ನೂ ನೋಡಬೇಕಾಗುತ್ತೆ, ಯಾಕಂದರೆ ಇವತ್ತು ಅಪ್ಡೇಟ್ ಬಂದಿದೆ, ಫ್ರೆಶ್ ಸ್ಟ್ರೈಕ್ಸ್ ಮಾಡಿದ್ದಾರೆ US ಅವರು ಇರಾನ್ ಮೇಲೆ ಅಂತ. ಪ್ಲಸ್ ಇರಾನ್ ಅವರು ಏನು ಸುಮ್ಮನೆ ಕೂತಿಲ್ಲ, ಇರಾನ್ ಅವರು ಕೂಡ ರಿಟ್ಯಾಲಿಯೇಟ್ ಮಾಡ್ತಿದ್ದಾರೆ. ಬಾರೇನು ಮತ್ತು ಮಿಡಲ್ ಈಸ್ಟಲ್ಲಿ ಯಾವ್ದು ಯು ಎಸ್ ಬೇಸಸ್ ಇದೆ ಮತ್ತು US ಲಾಜಿಸ್ಟಿಕ್ಸ್ ಹಬ್ಸ್ ಇದೆ, ಅದ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ US ಇರಾನ್ ಅವ್ರು ಕೂಡ. ಸೊ ನೋಡಬೇಕಾಗುತ್ತೆ, ಅಕಸ್ಮಾತ್ ಇದೇ ಥರ ಏನಾರು ಕಂಟಿನ್ಯೂ ಆದರೆ ನಾಳೆ ನಂಗೆ ಗೊತ್ತಿರೋ ಥರ ಕ್ರೂಡ್ ಆಯಿಲ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಒಂದು $80 ಟೆಸ್ಟ್ ಆಗುತ್ತೆ, $83 ಈ ವಾರದಲ್ಲಿ ಟೆಸ್ಟ್ ಆದರೆ ಅಪ್ಸೈಡ್ ಮೂಮೆಂಟನ್ನು ನಾವು ನೋಡ್ಬೋದು ಕ್ರೂಡಲ್ಲಿ. ಸೊ ಯಾವಾಗ ಕ್ರೂಡಲ್ಲಿ ನಾವು ಅಪ್ಸೈಡ್ ಮೂಮೆಂಟನ್ನು ನಾವು ನೋಡ್ತೀವೋ ಗೋಲ್ಡ್ ಆಲ್ಮೋಸ್ಟ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾಕಂದರೆ ನಿಮಗೆ ನೋಡ್ಬೋದು, ಗೋಲ್ಡ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಇತ್ತು. ಅದಾಗಿದ್ದ ತಕ್ಷಣ ಮಾರ್ಕೆಟು ಯಾವಾಗ ಕ್ರೂಡ್ ಆಯಿಲ್ ಮೇಲಕ್ಕೆ ಹೋಯ್ತು, ಗೋಲ್ಡ್ ಸ್ಟಾರ್ಟ್ ಆಯಿತು ಬೀಳಕ್ಕೆ. ಸೊ ಅದೇ ಥರ ಅಕಸ್ಮಾತ್ ಕ್ರೂಡ್ ಆಯಿಲ್ ಏನಾರು ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದರೆ ಸೊ ಗೋಲ್ಡ್ ನೋಡಬೇಕಾಗುತ್ತೆ, ಏನಾರು ಗ್ಯಾಪ್ ಡೌನ್ ಓಪನ್ ಆಗಿ ಲೋವರ್ ಸೈಡ್ ಹೋಗುತ್ತಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಗೋಲ್ಡ್ಗೆ ವೀಕ್ ಆನ್ ವೀಕ್ ಬೇಸಿಸಲ್ಲಿ -2.65% ಕರೆಕ್ಟ್ ಆಗಿದೆ ಗೋಲ್ಡ್ ಆಲ್ರೆಡಿ. ಸೊ 1,40,800 ಅಂದ್ಬಿಟ್ಟು ಇಂಪಾರ್ಟೆಂಟ್ ಸಪೋರ್ಟ್ ಥರ ನಿಂತಿದೆ ಗೋಲ್ಡಲ್ಲಿ. ಸೊ ಅಕಸ್ಮಾತ್ ಅದೇನಾರ ಬ್ರೀಚ್ ಆದರೆ 1,30,000 ಬರೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಗೋಲ್ಡಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಲ್ವರ್ ಕೂಡ ಸೇಮ್ ಸ್ಟೋರಿ. ಸೊ ಸಿಲ್ವರ್ ಬಂದುಬಿಟ್ಟು ಕಂಪ್ಲೀಟ್ಲಿ ಬೇರಿಸ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ವೀಕ್ ಆನ್ ವೀಕ್ ಬೇಸಿಸಲ್ಲಿ. ಸೊ 2,10,000 ಬರೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಸಿಲ್ವರು ಈ ಇನ್ ಕಮಿಂಗ್ ಡೇಸಲ್ಲಿ. ಸ್ಲೆಸ್ ಅಕಸ್ಮಾತ್ ಅದೇನಾರ ಬ್ರೇಕ್ ಆದರೆ 1,80,000 ಇಲ್ಲ 1,90,000 ಬರೋ ಚಾನ್ಸಸ್ ಕಾಣಿಸ್ತಿದೆ ಸಿಲ್ವರಲ್ಲಿ. ಸೊ ಸಿಲ್ವರ್ ಕೂಡ ವೀಕ್ನೆಸ್ ನೋಡಿಸ್ತಿದೆ, ಗೋಲ್ಡ್ ಕೂಡ ವೀಕ್ನೆಸ್ ನೋಡಿಸ್ತಿದೆ. ಬರೀ ಕ್ರೂಡ್ ಆಯಿಲ್ ಮಾತ್ರ ಇವಾಗ ಮೇಲೋಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಇದು ಯಾವಾಗ ಮುಗಿಯುತ್ತೋ, ಯಾವಾಗ ಪೀಸ್ ಡೀಲ್ ಸೈನ್ ಆಗುತ್ತೋ ಅಲ್ಲಿವರೆಗೂ ಅನ್ಸರ್ಟನಿಟಿ ಅನ್ಸರ್ಟನಿಟಿ ಮೆಟಲ್ಸಲ್ಲಿ ಕಾಣಿಸ್ತಾನೆ ಇರುತ್ತೆ. ಯಾಕಂದರೆ ಯಾವಾಗ ಗ್ಲೋಬಲ್ ಟೆನ್ಷನ್ಸ್ ಅನ್ನೋದು ಬರುತ್ತೋ ಆವಾಗ ಒಂದು ಗೋಲ್ಡ್ ಹತ್ತುತ್ತೆ. ಸೊ ಅಕಸ್ಮಾತ್ ಏನಾದ್ರು ಆಯಿಲ್ ರಿಗಾರ್ಡಿಂಗ್ ಇದ್ದರೆ ಆಯಿಲ್ ಹತ್ತುತ್ತೆ, ಆವಾಗ ಗೋಲ್ಡ್ ಅನ್ನೋದು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಿಮಗೆ ಇನ್ನೊಂದು ಇನ್ಸೈಟ್ ಏನು ಅಂದರೆ ಇನ್ನೊಂದು ಇನ್ಸೈಟ್ ಏನು ಅಂದರೆ ಯಾವಾಗ ಕ್ರೂಡ್ ಆಯಿಲ್ ಹತ್ತುತ್ತಲ್ಲ ಆವಾಗ ಪೇಂಟಿಂಗ್ ಸ್ಟಾಕ್ಸ್ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂಥರ ಕೋರಿಲೇಟೆಡ್ ಥರ. ಸೊ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಟರ್ ವೈಸ್ ಡಿಸಿಷನ್ಸ್ ಬಗ್ಗೆ ಮಾತಾಡೋಣ, ಸೆಕ್ಟರ್ ಇಂಡೈಸಸ್ ಬಗ್ಗೆ ಮಾತಾಡೋಣ. ಸೆಕ್ಟರ್ ಇಂಡೈಸಸಲ್ಲಿ ನೋಡಿದ್ರೆ ನಿಫ್ಟಿ FMCG ಆಲ್ಮೋಸ್ಟ್ 1.5% ಬಿದ್ದಿದೆ ಈ ವೀಕಲ್ಲಿ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟು ಅಂತ ನಾವು ನೋಡಬೇಕಾಗುತ್ತೆ. ಇದ್ರೂ ಕೂಡ ಆಲ್ಮೋಸ್ಟ್ ಲೋವರ್ ಸೈಡ್ ಸಪೋರ್ಟ್ ಬಂದರೆ 47,700 ಅಲ್ಲಿದೆ. ಅಪ್ಪರ್ ಸೈಡ್ ಬಂದ್ಬಿಟ್ಟು 52,000 ಅಲ್ಲಿದೆ. ಸೊ ನಂಗೆ ಗೊತ್ತಿರೋ ಥರ ಇದು ಮೈಟ್ ಬಿ ಚೆನ್ನಾಗಿ ಪರ್ಫಾರ್ಮ್ ಆದರೆ ಅಪ್ಪರ್ ಸೈಡ್ ಬೀಟ್ ಆಗೋ ಚಾನ್ಸಸ್ ರ್ಯಾಲಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಫಾರ್ಮಾ ಬಂದುಬಿಟ್ಟು ಆಲ್ ಟೈಮ್ ಐಯಲ್ಲಿದೆ 26,000 ಆಲ್ ಟೈಮ್ ಐ ಮಾಡಿ ಅಲ್ಲೇ ಒಂದು ಡೋಜಿ ಕ್ಯಾಂಡಲ್ ಮಾಡಿದೆ, ಫ್ಲಾಟ್ ಟು ಫ್ಲಾಟ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಮೀಡಿಯಾ ಬಂದುಬಿಟ್ಟು ಆಲ್ಮೋಸ್ಟ್ ಕೆಳಗಡೆ ಹೋದ್ರೂ ಕೂಡ ಅಲ್ಲಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರನ್ನು ನೋಡಿಬಿಟ್ಟು ಆದರೂ ವೀಕ್ ಆನ್ ವೀಕ್ ಬೇಸಿಸಲ್ಲಿ -1.8% ನೆಗೆಟಿವಲ್ಲಿ ಕ್ಲೋಸ್ ಆಗಿದ್ದರೆ ಅಪ್ಪರ್ ಸೈಡ್ ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಸ್ಟ್ರಕ್ಚರ್ ನೋಡಿದ್ರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಹೆಲ್ತ್ ಕೇರ್ ಕೂಡ ಆಲ್ಮೋಸ್ಟ್ ಫಾರ್ಮಾ ಥರನೇ ಆಲ್ ಟೈಮ್ ಐ ಹತ್ರ ಒಂದು ಡೋಜಿ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾಗುತ್ತೆ, ಏನಾದ್ರು ಕಂಟಿನ್ಯೂಷನ್ ಬರುತ್ತೆ ಇಲ್ಲ ರಿವರ್ಸಲ್ ಬರುತ್ತಾ ಅಲ್ಲಿಂದ ಅಂತ ಹೇಳ್ಬಿಟ್ಟು. ಸೊ ಬಟ್ ವೀಕ್ ಆನ್ ವೀಕ್ ನಾವು ನೋಡಿದ್ರೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ ಇಂಡೆಕ್ಸು. ಈ ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ ಇಂಡೆಕ್ಸ್ ಕೂಡ ನೆಗೆಟಿವಲ್ಲಿ ಕ್ಲೋಸ್ ಫ್ಲಾಟ್ ಟು ಫ್ಲಾಟ್ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನೋಡಬೇಕಾಗುತ್ತೆ, ಯಾಕಂದರೆ ಅಪ್ಪರ್ ಸೈಡು 12,000ಅಲ್ಲಿ ಒಂದು ಸಪ್ಲೈ ಝೋನ್ ಕಾಣಿಸ್ತಿದೆ ನಮಗೆ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು
ನಿಫ್ಟಿ ಎಮ್ ಎನ್ ಸಿ ಇಂಡೆಕ್ಸು. ಈ ಎಮ್ ಎನ್ ಸಿ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ 33,000 ಐ ಮಾಡಿಬಿಟ್ಟು 32,800 500 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ಫ್ಲಾಟ್ ಟು ಫ್ಲಾಟೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ 2-3 ವೀಕ್ಸಿಂದ ಯಾವಾಗ ಅಪ್ಪರ್ ಎಂಡ್ಗೆ ಹೋಗುತ್ತೋ ಆಟೋ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ಕಾಣಿಸ್ತಿದೆ. ಸೊ ಅಕಸ್ಮಾತ್ ಏನಾರ ಆ ಸೆಲ್ ಆಫ್ ಏನಾರ ಸ್ಟಾರ್ಟ್ ಆದರೆ 26,000 ಕೆಳಗಡೆ ಹೋದರೆ 24,000 ಬರೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಈ ಇಂಡೆಕ್ಸು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಿಫ್ಟಿ IPO ಇಂಡೆಕ್ಸ್, ಇಸ್ ನಾಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ CPSE ಇಂಡೆಕ್ಸು. ಈ ನಿಫ್ಟಿ CPSE ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ ಹತ್ತತ್ರ ಸೊ 6,200 ಇಲ್ಲ 6,000 ರೇಂಜಿಗೆ ಬರೋಕ್ಕೆ ತುಂಬ ತುಂಬ ಲೈಕ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸು. ಇದೆಲ್ಲ ಥೀಮ್ಯಾಟಿಕ್ ಇಂಡೆಕ್ಸು. ಥೀಮ್ಯಾಟಿಕ್ ಮತ್ತು ಕಂಪ್ಲೀಟ್ ಸೆಕ್ಟರ್ ವೈಸ್ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ನಿಫ್ಟಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್. ಈ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ ಹತ್ತತ್ರ ಆಲ್ ಟೈಮ್ ಐಯಲ್ಲಿದೆ. ಆಲ್ ಟೈಮ್ ಐಯಲ್ಲಿ ನೋಡಬೇಕಾಗುತ್ತೆ ಬ್ರೇಕ್ಔಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್. ಈ ವಾರದಲ್ಲಿ ಸೂಪರಾಗಿ ಪರ್ಫಾರ್ಮ್ ಆಗಿದ್ದು ಇದೊಂದೇ ಸೆಕ್ಟರ್ ಮಾತ್ರ. ಸೊ ಈ ಸೆಕ್ಟರ್ ಬಂದ್ಬಿಟ್ಟು +3.74% ಪಾಸಿಟಿವ್ ಕ್ಲೋಸ್ ಆಗಿದೆ ಮಾರ್ಕೆಟು. ಪ್ಲಸ್ ಫುಲ್ ಬ್ರೇಕ್ಔಟ್ ರೇಂಜ್ ಹತ್ರ ಇದೆ. ಅಕಸ್ಮಾತ್ ಏನಾದ್ರು ಬ್ರೇಕ್ಔಟ್ ಆದರೆ ತಿರ್ಗಾ ಆಲ್ ಟೈಮ್ ಐ ಇನ್ನು ಕಮಿಂಗ್ ವೀಕ್ಸಲ್ಲಿ ನಾವು ನೋಡೋ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಎನರ್ಜಿ ಇಂಡೆಕ್ಸ್. ನಿಫ್ಟಿ ಎನರ್ಜಿ ಇಂಡೆಕ್ಸು ಆಲ್ಮೋಸ್ಟ್ ಒಂದು ರ್ಯಾಲಿ ಆಯಿತು ವಾರ ಆದಮೇಲೆ. ಸೊ ಅದಾದಮೇಲೆ ಅಲ್ಲೇ ಕನ್ಸಲ್ಟೇಟ್ ಆಗುತ್ತಿದೆ. ನೋಡಬೇಕಾಗತ್ತೆ. ಅಕಸ್ಮಾತ್ ಕೆಳಗಡೆನೂ ಬೀಳ್ತಾಯಿಲ್ಲ, ಈ ಕಡೆ ಕೆಳಗಡೆ 38,000 ಸಪೋರ್ಟ್ ಇಟ್ಕೊಂಡ್ರೆ ಮೇಲೆ ಅಪ್ಪರ್ ಸೈಡು 41,700 ಇಲ್ಲ 800 ರೆಸಿಸ್ಟೆನ್ಸ್ ಇಟ್ಕೊತಿದೆ. ಸೊ ನೋಡಬೇಕಾಗುತ್ತೆ ಯಾವ ರೇಂಜಲ್ಲಿ ಯಾವ ಕಡೆ ಮೂವ್ಮೆಂಟ್ ಕೊಡ್ಬೋದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು PSE ಇಂಡೆಕ್ಸು. PSE ಇಂಡೆಕ್ಸ್ ಕೂಡ ಆಲ್ಮೋಸ್ಟು ಹತ್ತತ್ರ ಫ್ಲಾಟಲ್ಲೇ -1% ಕ್ಲೋಸ್ ಆಗಿದೆ ಫ್ಲಾಟಲ್ಲಿ, ಇಲ್ಲ -1% ಕ್ಲೋಸ್ ಆಗಿದೆ ವೀಕ್ ಆನ್ ವೀಕ್ ಬೇಸಿಸಲ್ಲಿ. ಬಟ್ ಇದರಲ್ಲಿ ಕೂಡ ಆಲ್ಮೋಸ್ಟ್ ವೀಕ್ನೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ ನೋಡೋಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸಲ್ಲಿ ಒಳ್ಳೆ ಬೈಯಿಂಗ್ ಪ್ರೆಷರನ್ನು ನಾವು ನೋಡಿದ್ವಿ ಲೋವರ್ ಲೆವೆಲ್ಸಿಂದ, ಲೈಕ್ 9,200 ಲೆವೆಲ್ಸಿಂದ ಬೈಯಿಂಗ್ ಪ್ರೆಷರನ್ನು ನಾವು ನೋಡಿದ್ವಿ. ಸೊ ಅಪ್ಪರ್ ಸೈಡ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸು. ಈ ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸಲ್ಲಿ ನೋಡಬೇಕಾಗುತ್ತೆ ಅಕಸ್ಮಾತ್ ಏನಾದ್ರು, ಯಾಕಂದರೆ ಲಾಸ್ಟ್ 2-3 ವೀಕ್ಸಿಂದ ಅಪ್ಪರ್ ಸೈಡಿಂದ ವಿಕ್ ಅನ್ನೋದು ಬರ್ತಿದೆ, ಲೈಕ್ ಇಂಡಿಕೇಟಿಂಗ್ ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಇಂಡಿಕೇಟ್ ಮಾಡ್ತಿದೆ. ಸೊ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಕಮಾಡಿಟಿ ಇಂಡೆಕ್ಸು. ಕಮಾಡಿಟಿ ಇಂಡೆಕ್ಸ್ ಕೂಡ ಅಲ್ಲೇ ಫ್ಲಾಟಲ್ಲಿ ಹೋಗ್ತದೆ. ಯಾಕಂದರೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಥರ ವಾರ್ ನ್ಯೂಸಿಂದ ಒಂದು ಮೆಟಲ್ ರೇಸ್ ಆದರೆ ಇನ್ನೊಂದು ಮೆಟಲ್ ಡೌನ್ ಆಗ್ತಿದೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಿದೆ. ಸೊ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸು ಇದು ವೇಟ್ ಆ್ಯಂಡ್ ವಾಚ್ ಸೆಕ್ಟರು. ಯಾಕಂದರೆ ಯೂಶ್ವಲ್ ಆಗಿ ಯಾವಾಗ ಕ್ರೂಡ್ ಅನ್ನೋದು ಆತಕ್ಕೆ ಸ್ಟಾರ್ಟ್ ಆಗುತ್ತೋ ಇದು ಬಿಡಕ್ಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ಮಿಕ್ಸ್ ಆಫ್ ಕಂಪನೀಸ್. ಇದು ಒಂದು OEMCs ಇದೆ, ಲೈಕ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಇದೆ. ಸೊ ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಪೋರ್ಟಿಂಗು ಇದೆ. ಸೊ ಅದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿನ್ ನಿಫ್ಟಿ. ಈ ಫಿನ್ ನಿಫ್ಟಿ ಕೂಡ ಆಲ್ಮೋಸ್ಟ್ 2-3 ವೀಕ್ಸಿಂದ ಡೋಜಿ ಅನ್ನೋದು ಫಾರ್ಮ್ ಆಗ್ತಿದೆ. ಸೊ ಅಕಸ್ಮಾತ್ ಏನಾರ ಬ್ರೇಕ್ ಆದರೆ 25,000 ಇಲ್ಲ 24,000 ಬರ್ಬೋದು ಮಾರ್ಕೆಟು. ಸೊ ನೋಡೋಣ. ಸೊ ನೆಕ್ಸ್ಟು ಹೊಸ ಇಂಡೆಕ್ಸ್ ಬಂದುಬಿಟ್ಟು ಲೈಕ್ ಲಿಸ್ಟಲ್ಲಿ ಬಂದಿರೋದು ಬಂದ್ಬಿಟ್ಟು ನಿಫ್ಟಿ ಸಿಮೆಂಟ್ ಇಂಡೆಕ್ಸು. ಈ ಸಿಮೆಂಟ್ ಇಂಡೆಕ್ಸ್ ಆಲ್ಮೋಸ್ಟ್ ಅಪ್ಪರ್ ಎಂಡ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಬ್ಯಾಂಕ್. ನಿಮಗೆಲ್ಲರೂ ಗೊತ್ತಿರೋ ಥರ ನಿಫ್ಟಿ ಬ್ಯಾಂಕ್ ಆಲ್ಮೋಸ್ಟು ನೆಕ್ಸ್ಟ್ ಅನಾಲಿಸಿಸಲ್ಲಿ ಮಾತಾಡೋಣ. ನಿಫ್ಟಿ ಬ್ಯಾಂಕ್ ಆಲ್ಮೋಸ್ಟು ಲಾಸ್ಟ್ ವಾರದಲ್ಲಿ ಲೈಕ್ ನಿಫ್ಟಿ 50ಗಿನ ನಿಫ್ಟಿ ಬ್ಯಾಂಕ್ ಒಳ್ಳೆ ಸಕರಾಗಿ ಪರ್ಫಾರ್ಮ್ ಮಾಡಿದೆ. ಯಾಕಂದರೆ ಲೋವರ್ ಎಂಡ್ಗೆ ಹೋದರೂ ಕೂಡ ಅಲ್ಲಿಂದ ಒಳ್ಳೆ ಬೈಯಿಂಗ್ ಪ್ರೆಷರನ್ನು ನಾವು ನೋಡಿದೆ. ಬಟ್ ಮಂಡೇ ಗ್ಯಾಪ್ ಡೌನ್ ಓಪನಿಂಗ್ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಅದೇ ಥರನೇ ಲೈಕ್ ಗ್ಯಾಪ್ ಡೌನ್ ಓಪನ್ ಆದರೆ ಎಲ್ಲಿಗೆ ಓಪನ್ ಆಗುತ್ತೆ ಮತ್ತು ಎಲ್ಲಿಗೆ ಡ್ರೈವ್ ಆಗುತ್ತೆ ಮಾರ್ಕೆಟು ಅಂತ ನಾವು ನೋಡಬೇಕಾಗುತ್ತೆ. ಬಟ್ ವೀಕ್ಲಿ ಅನಾಲಿಸಿಸ್ ನೋಡೋದ್ರಿಂದ ಚೆನ್ನಾಗಿ ಕ್ಲೋಸ್ ಆಗಿದೆ ಕ್ಯಾಂಡಲ್ಲು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಮೆಟಲ್ ಇಂಡೆಕ್ಸು ಆಲ್ಮೋಸ್ಟು ಇವಾಗ ನೆಕ್ಸ್ಟ್ ಏನಾರ ಪುಲ್ ಬ್ಯಾಕ್ ಅನ್ನೋದು ಲೈಕ್ ಪುಲ್ ಬ್ಯಾಕ್ ಫ್ರೇಸಲ್ಲಿದೆ. ಸೊ ನೋಡಬೇಕಾಗುತ್ತೆ ಏನಾರ ಅಪ್ಪರ್ ಸೈಡ್ ತಿರ್ಗಾ ರ್ಯಾಲಿ ಮಾಡಿದ್ರೆ 13,000 ಮೇಲೆ ತಿರ್ಗಾ 14,000 ಇಲ್ಲ ಲೈಕ್ ಆಲ್ ಟೈಮ್ ಐ ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಕೆಮಿಕಲ್ ಇಂಡೆಕ್ಸು ಆಲ್ಮೋಸ್ಟ್ ಆಲ್ ಟೈಮ್ ಐ ಹತ್ರ ಇದೆ. ಆಲ್ ಟೈಮ್ ಐ ಹತ್ರ ಒಳ್ಳೆ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾಗುತ್ತೆ ಆಲ್ ಟೈಮ್ ಐ ಅನ್ನೋದು ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯಾ ಡಿಫೆನ್ಸ್. ಇದು ಕೂಡ ಬಂದುಬಿಟ್ಟು ಥೀಮ್ಯಾಟಿಕ್ ಇಂಡೆಕ್ಸು. ಇದು ಕೂಡ ಫ್ಲಾಟಲ್ಲಿ ಕ್ಲೋಸ್ ಆಗಿದೆ, ಬಟ್ ಆಲ್ ಟೈಮ್ ಐ ಹತ್ರ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಟಿ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಥರ TCS ಅವ್ರ ರಿಸಲ್ಟ್ಸ್ ಬಂತು ಇನ್ಲೈನ್ ವಿತ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಬೇಕಾಗುತ್ತೆ ಏನಾದ್ರು IT ಬೂಮ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ IT ಸೆಕ್ಟರ್ ಮೇಜರ್ ಜಾಯಿಂಟ್ಸ್ದು ರಿಸಲ್ಟ್ಸ್ ಬಂದರೆ ಹಿಂಗೆ ಸೆಕ್ಟರ್ ಮೂವ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಅಪ್ಪರ್ ಸೈಡ್ ಬಂದ್ಬಿಟ್ಟು 30,000 ಇದೆ. ಸೊ ನೋಡಬೇಕಾಗುತ್ತೆ 30,000ಅಲ್ಲಿ ಏನು ರಿಯಾಕ್ಷನ್ ಕೊಡುತ್ತೆ ಅಂತ. ನೆಕ್ಸ್ಟ್ ನಿಫ್ಟಿ PSU ಬ್ಯಾಂಕು. ಈ ನಿಫ್ಟಿ PSU ಬ್ಯಾಂಕ್ ಕೂಡ ಆಲ್ಮೋಸ್ಟ್ ಅಪ್ಪರ್ ಎಂಡ್ಗೆ ರೆಡಿ ಆಗ್ತಿದೆ ಅಪ್ಪರ್ ರ್ಯಾಲಿಗೆ.
ಸೊ ನೆಕ್ಸ್ಟು CNX ರಿಯಾಲಿಟಿ, ಈ ರಿಯಾಲಿಟಿ ಕೂಡ ಚೆನ್ನಾಗಿ ಮೂವ್ ಆಯಿತು. ಆಲ್ಮೋಸ್ಟ್ 5.3% ಪಾಸಿಟಿವ್ ಕ್ಲೋಸ್ ಆಗಿದೆ ಈ ವಾರದಲ್ಲಿ. ಸೊ ಬಟ್ ಆಲ್ಮೋಸ್ಟ್ 980 ಲೆವೆಲ್ಸಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನೋದು ಕಾಣಿಸ್ತಿದೆ. ಅದೇನಾರ ಬ್ರೇಕ್ ಆದರೆ ತಿರ್ಗಾ 1100 ಲೆವೆಲ್ಸ್ಗೆ ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಬಟ್ ಸ್ಟ್ರಕ್ಚರ್ ಚೆನ್ನಾಗಿ ಫಾರ್ಮ್ ಆಗ್ತಿದೆ ರಿಯಾಲಿಟಿ ಬಗ್ಗೆ. ಸೊ ನಾವು ಇವಾಗ ಮಾತಾಡಿರೋ ಸೆಕ್ಟರ್ಸಲ್ಲೆಲ್ಲ ಎರಡು ತುಂಬ ಸ್ಟ್ರಾಂಗ್ ಸೆಕ್ಟರ್ಸ್ ಬಂದ್ಬಿಟ್ಟು, ಒಂದು ಕನ್ಸ್ಯೂಮರ್ ಡ್ಯೂರೇಬಲ್ಸು, ಒಂದು ನಿಫ್ಟಿ ರಿಯಾಲಿಟಿ. ಬೇರೆದೆಲ್ಲ ಆಲ್ಮೋಸ್ಟ್ ನ್ಯೂಟ್ರಲ್ ಟು ನೆಗೆಟಿವ್ ಅಂತಲೇ ವ್ಯೂ ಅನ್ನು ನಾವು ಕ್ಯಾರಿ ಮಾಡ್ಕೋಬೋದು. ಆಲ್ಮೋಸ್ಟ್ ನ್ಯೂಟ್ರಲ್ ವ್ಯೂ ಅಂತಲೇ ಕ್ಯಾರಿ ಮಾಡ್ಕೋಬೋದು. ಸೊ ನೆಕ್ಸ್ಟು ಅದೇ ಥರ ನಿಫ್ಟಿ 50 ಇಂಡೆಕ್ಸ್ ಬಗ್ಗೆ ನಾವು ಮಾತಾಡ್ಕೊಬರೋಣ ಬ್ರೀಫಾಗಿ. ಸೊ ನಿಫ್ಟಿ 50 ಇಂಡೆಕ್ಸು ವೀಕ್ ಆನ್ ವೀಕಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟು ಲಾಸ್ಟ್ 2-3 ವೀಕ್ಸಿಂದ ಏನೇನು ಗೇನ್ಸ್ ಆಗಿತ್ತೋ ಅದೆಲ್ಲ ಎರೇಸ್ ಆಗಿ ಅದಾದಮೇಲೆ 24,200 ಕ್ಲೋಸ್ ಆಯಿತು ಮಾರ್ಕೆಟು. ಅಪ್ಪರ್ ಸೈಡ್ 24,500 ಟೆಸ್ಟ್ ಆಯಿತು, ಅಲ್ಲಿಂದ ಲೈಕ್ ಕೆಳಗಡೆ ಬಿತ್ತು ಮಾರ್ಕೆಟು 23,800, ಅದು ಟೆಸ್ಟ್ ಆಯಿತು, ಅಲ್ಲಿಂದ ಲೈಕ್ ನ್ಯೂಟ್ರಲಲ್ಲಿ ಕ್ಲೋಸ್ ಆಗಿದೆ. ಬಟ್ ನಾನು ಯಾವಾಗ ಶುಕ್ರವಾರ ನೋಡಿದೆ ಮಾರ್ಕೆಟು, ಆವಾಗೇ ನಾನು ಗ್ಯಾಪ್ ಡೌನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾಕೆ ಅಂದರೆ 4 ಅವರಲ್ಲಿ ನೋಡಿ, 4 ಅವರಲ್ಲಿ ಇಲ್ಲೊಂದು ಸಪ್ಲೈ ಝೋನ್ ಬರ್ತಿದೆ. ಈ ದೊಡ್ಡ ಕ್ಯಾಂಡಲ್ ಬಂದುಬಿಟ್ಟು ಒಂದು ಸಪ್ಲೈ ಝೋನು. ಸೊ ಮಾರ್ಕೆಟ್ ಆಲ್ಮೋಸ್ಟ್ ಸಪ್ಲೈ ಝೋನ್ ಟ್ಯಾಪ್ ಆಗಿ ಅಲ್ಲಿಂದ ರಿಜೆಕ್ಟನ್ನು ಆಗ್ತಿದೆ. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಬಂದುಬಿಟ್ಟು ನಾಳೆ ಈ ಗ್ಯಾಪ್ ಕವರ್ ಆಗಬೇಕು. ಈ ಗ್ಯಾಪ್ ಕವರ್ ಆಗಿ ಇಲ್ಲೆಲ್ಲೋ ಮಾರ್ಕೆಟ್ ಓಪನ್ ಆದರೆ ತಿರ್ಗಾ ಇದೇ ಲೆವೆಲ್ಗೆ ಹೋಗ್ಬೋದು ಅಂತ ಅನ್ನಿಸ್ತಿದೆ ಮಾರ್ಕೆಟು. ಯಾಕಂದರೆ ನಾನು ಆ್ಯಂಟಿಸಿಪೇಟ್ ಮಾಡ್ತಿದ್ದೀನಿ ಈ ಲೆವೆಲ್ಸ್ಗೆ ಹೋಗುತ್ತೆ ಮಾರ್ಕೆಟು ಅಂತ. ಇದು ಅದೇ ಸೇಮ್ ಟೈಮ್ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಇದು ನನ್ನ ವ್ಯೂ ಮಾತ್ರ. ನಾನೇನು ಮಾರ್ಕೆಟ್ ಇದೇ ಥರ ಹೋಗುತ್ತೆ ಅಂತ ಡೈರೆಕ್ಷನ್ ಹೇಳ್ತಿಲ್ಲ. ನನ್ನ ಅನಾಲಿಸಿಸ್ ಪ್ರಕಾರ ನಮ್ಮ ಮಾರ್ಕೆಟು 23,800 ತಿರ್ಗಿ ಟೆಸ್ಟ್ ಆಗುತ್ತೆ ಬಂದುಬಿಟ್ಟು. ಈ ರೇಂಜ್ ಒಂದು ಸಲ ಬ್ರೇಕ್ ಆಗಬೇಕು. ಬ್ರೇಕ್ ಆದಮೇಲೆ ಇಲ್ಲೆಲ್ಲ ತಿರ್ಗಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋದರೆ ತಿರ್ಗಾ ಒಳ್ಳೆ ಅಪ್ಸೈಡ್ ರ್ಯಾಲಿ ಅನ್ನೋದು ಸಿಗ್ಬೋದು ಅಂತ ನನಗೆ ಅನಿಸ್ತಿದೆ ಮಾರ್ಕೆಟು. ಬಟ್ 4 ಅವರ್ಸಲ್ಲಿ ನೀವು ನೋಡಿದ್ರೆ ಆಲ್ರೆಡಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಇವಾಗ ನೋಡಿ, ಇಲ್ಲಿ ಐ ಮಾಡಿದರೆ ಇಲ್ಲಿ ಲೋ ಮಾಡ್ತು, ಲೋವರ್ ಐ ಇದಾದರೆ ತಿರ್ಗಿ ನಾಳೆ ಏನಾರು ಅಕಸ್ಮಾತ್ ಇದನ್ನು ಬ್ರೇಕ್ ಆದರೆ ಲೋವರ್ ಲೋ ಆಗುತ್ತೆ. ಸೊ ಅದೇ ಥರ ಸ್ಟ್ರಕ್ಚರ್ ಚೇಂಜ್ ಆಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಬಟ್ 4 ಅವರ್ಸಲ್ಲಿ ಸ್ವಲ್ಪ ಬೇರಿಶ್ ಆಗಿ ಟರ್ನ್ ಆಗಿದೆ ನಿಫ್ಟಿ 50 ಅಂತಲೇ ಹೇಳ್ಬೋದು. ಸೊ ನಾಳೆ ಲೆವೆಲ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ, ಸೊ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತೆಗೆದಿದ್ದೀನಿ. ಸೊ ನಾಳೆ ಅಪ್ಪರ್ ಸೈಡ್ ಲೆವೆಲ್ಸ್ ನಾನು ಯಾವುದು ನೋಡ್ತಿಲ್ಲ, ಯಾಕಂದರೆ ಬರೀ ಲೋವರ್ ಸೈಡ್ ಲೆವೆಲ್ಸ್ ನೋಡ್ತೀನಿ. ಯಾಕಂದರೆ ಅಪ್ಪರ್ ಸೈಡ್ ಲೆವೆಲ್ಸ್ ಅಕಸ್ಮಾತ್ ಏನಾರು ಇದ್ರ ಮೇಲೆ ಕ್ಲೋಸಿಂಗ್ ಆದರೆ ಮಾತ್ರ ನಾನು ಬುಲಿಶ್ ಆಗ್ತೀನಿ ಮಾರ್ಕೆಟಲ್ಲಿ. ಸದ್ಯಕ್ಕೆ ನಾನು ಕಂಪ್ಲೀಟ್ಲಿ ಡೌನ್ ಸೈಡ್ ವ್ಯೂನೇ ಇದೆ ನನಗೆ ಮಾರ್ಕೆಟಲ್ಲಿ. ಪ್ಲಸ್ ಇಲ್ಲಿ ನೋಡ್ಬೋದು ನೀವು 30 ಮಿನಿಟ್ಸಲ್ಲಿ ನೋಡಿ, ಆಲ್ಮೋಸ್ಟ್ ಇದೇ ಒಂದು ಆರ್ಡರ್ ಬ್ಲಾಕು. ಸೊ ಸೆಲ್ಲಿಂಗ್ ಸೈಡ್ ಅನ್ನೋದು ಕುತ್ಕೊಂಡಿದೆ ಮಾರ್ಕೆಟ್, ಆಲ್ಮೋಸ್ಟ್ ಸಪ್ಲೈ ಝೋನಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು. ಸೊ ಅವಾಗ ಇಲ್ಲಿ ಬೀಳೋಕ್ಕೆ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಕಮಿಂಗ್ ಟು ದ ಲೆವೆಲ್ಸ್. ಸೊ ಇದು ಅಪ್ಪರ್ ಸೈಡು. ಸೊ ಯಾವಾಗ 24,300 ಬ್ರೇಕ್ ಆಗುತ್ತೋ ಅಲ್ಲಿವರೆಗೂ ನಾವು ಬುಲ್ ಸೈಡ್ ನೋಡೋಲ್ಲ ನಿಫ್ಟಿ 50ಯಲ್ಲಿ. ಸೊ ಅದಕ್ಕೆ ಬೇರೆ ಸೈಡ್ ಏನಾಗಿದೆಯೋ ನಾನು ಏನು ಅಂತ ನಾವು ನೋಡೋಣ. ಸೊ ನಾಳೆ ಮಾರ್ಕೆಟು ಅಕಸ್ಮಾತ್ ಬಂದರೆ ಫಸ್ಟ್ ಸಪೋರ್ಟು ಇಮಿಡಿಯೇಟ್ ಸಪೋರ್ಟ್ 23,900 920 ರೇಂಜಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ಸಪೋರ್ಟಿಗೆ ಬಂದರೆ, ಸೊ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಲೈಕ್ ಇದ್ರ ಕೆಳಗಡೆ. ಸೊ 23,800 ಸಪೋರ್ಟ್ ಇದೆ. ಅದು ಅಕಸ್ಮಾತ್ ಬ್ರೇಕ್ ಆದರೆ ಸೊ ಫ್ರೀ ಫಾಲ್ ಆಗಿ ಆರಾಮಾಗಿ 200 ಪಾಯಿಂಟ್ಸ್ ಕ್ಯಾಪ್ಚರ್ ಆಗುತ್ತೆ. ಯಾಕಂದರೆ ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಅನ್ನೋದು ಬರ್ತಿದೆ. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಬಂದುಬಿಟ್ಟು 15 ಮಿನಿಟ್ಸಲ್ಲಿ ಅಕಸ್ಮಾತ್ ಮಾರ್ಕೆಟ್ ಏನಾರ ಗ್ಯಾಪ್ ಡೌನ್ ಏನಾರ ಓಪನ್ ಆದರೆ, ಸೊ ಅಲ್ಲಿ ತುಂಬ ಇಮಿಡಿಯೇಟಾಗಿ ಶಾರ್ಟ್ ಮಾಡೋದು ಬೇಡ ಮಾರ್ಕೆಟು. ಸೊ ಯಾವಾಗ ಒಂದು ಪುಲ್ ಬ್ಯಾಕ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿಂದ ನೋಡಿಬಿಟ್ಟು ಸ್ಟ್ರಕ್ಚರ್ ಯಾವಾಗ ಬ್ರೇಕ್ ಆಗುತ್ತೋ ಅಲ್ಲಿಂದ ನಾವು ಇದು ಮಾಡ್ಬೋದು. ಯಾಕಂದರೆ ಯಾವಾಗಲೂ ಅಷ್ಟೇ ಟ್ರೇಡಿಂಗಲ್ಲಿ ಫೋಮೋಲೇ ಎಂಟ್ರಿ ಮಾಡಬಾರ್ದು. ಫೋಮೋಲ್ಲಿ ಅಕಸ್ಮಾತು ಓಕೆ ಮಾರ್ಕೆಟ್ ಬೀಳ್ತಿದೆ, ಓಕೆ ಹೊಟ್ಟೋಯ್ತು ಮಾರ್ಕೆಟ್ ಹೊಟ್ಟೋಗೋ ಚಾನ್ಸಸ್ ಇರಲ್ಲ. ಯಾಕಂದರೆ ಮಾರ್ಕೆಟ್ಸ್ ಆಪರ್ಚುನಿಟೀಸ್ ಕೊಡುತ್ತೆ. ಬಟ್ ಇದು ಬರೀ ಒಂದು ಪೇಷನ್ಸ್ ಗೇಮ್ ಅಷ್ಟೇ. ಸೊ ಯಾವಾಗ ಮಾರ್ಕೆಟ್ ಎಲ್ಲಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೋ ಅದಾದಮೇಲೆ ಒಂದು ಪುಲ್ ಬ್ಯಾಕ್ ಅನ್ನೋದು ಬಂದೇ ಬರುತ್ತೆ. ಯಾವಾಗ ಅದು ಪುಲ್ ಬ್ಯಾಕ್ ಬರುತ್ತೋ ಆವಾಗ ಒಂದು ಸ್ಟ್ರಕ್ಚರ್ ನೋಡಿಕೊಂಡು ಅಲ್ಲಿಂದ ನಾವು ಶಾರ್ಟ್ ಮಾಡ್ಕೋಬೋದು ಮಾರ್ಕೆಟ್ನ. ಸೊ ಇದು ನಮ್ಮ ಲೈಕ್ ನಿಫ್ಟಿ 50 ಬಗ್ಗೆ. ಸೊ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ಇವಾಗ ಏನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ನಾಳೆ ನಾನು ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಬ್ಯಾಂಕ್ ನಿಫ್ಟಿಯಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಆಗಿ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಇದೇ ಥರ ನೀವು ಅಕಸ್ಮಾತ್ ಏನಾರ ಪ್ರೈಸ್ ಆ್ಯಕ್ಷನ್ ಕಲಿಬೇಕು ಅಂತ ಇದ್ದರೆ, ನಿಮ್ಗೇನಾರ ಇಂಟ್ರೆಸ್ಟ್ ಇದ್ದರೆ ಪ್ರೈಸ್ ಆ್ಯಕ್ಷನ್ ಕಲಿಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ಸೊ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.